ಗಾಯ್ಸ್ ಎಲ್ಲರಿಗೂ ನಮಸ್ಕಾರಗಳು. ಮತ್ತೊಮ್ಮೆ ಕರೆಂಟ್ ಇನ್ಸೈಡ್ ಟಾಪ್ ಗ್ರೇಡಿಂಗ್ ಅಪ್ಡೇಟ್ಗೆ ಸ್ವಾಗತ. ಮೊದಲನೇ ಅಪ್ಡೇಟ್ ಹೋಗ್ಬಿಡೋಣ, ಯಾವ್ದೋ ಡಿಲೇ ಇಲ್ದಂಗೆ ಬರ್ತಾ ಇದೆ. ಬಿಗ್ ಬ್ರೇಕಿಂಗ್ ಅಪ್ಡೇಟ್. ಸೂರ್ಯಕುಮಾರ್ ಯಾದವ್ ಮುಂಬೈ ಇಂಡಿಯನ್ಸ್ ನ ಅನ್ಫಾಲೋ ಮಾಡಿರೋದು ಇನ್ಸ್ಟಾಗ್ರಾಮ್ ಅಲ್ಲಿ. ಹೌದು, ನಾನಿದು ಒಂಥರ ಏನಾದ್ರು ರೂಮರ್ಸ್ ಅನ್ಕೊಂಡಿದ್ದೆ, ಬಟ್ ಹೋಗಿ ನಾನು ಚೆಕ್ ಮಾಡಿದಾಗ ಗೊತ್ತಾಯ್ತು ಇದು ನಿಜ ಅಂತ. ಅನ್ಫಾಲೋ ಮಾಡಿರೋದು ನಿಜಾನೇ. ಅದು ನೋಡಿ, ಅನ್ಫಾಲೋ ಮಾಡಿರೋದಲ್ದೆ ಬಯೋದಲ್ಲಿ ಬೇರೆ ಮುಂಬೈ ಇಂಡಿಯನ್ಸ್ ಅಂತ ಹಾಕೊಂಡಿದ್ರು. ಆ ಬಯೋದಲ್ಲಿ ಕೂಡ ರಿಮೂವ್ ಮಾಡಿದ್ರೆ ಓನ್ಲಿ ಇಂಡಿಯಾ ಅಂತ ಮಾತ್ರ ಇರೋದು. ಅದಾದ್ಮೇಲೆ ನೆಕ್ಸ್ಟ್ ಅದ್ರ ರಿಲೇಟೆಡ್ ಮುಂಬೈ ಇಂಡಿಯನ್ಸ್ ರಿಲೇಟೆಡ್ ಎಲ್ಲ ಪೋಸ್ಟ್ ಇರುತ್ತಲ್ವಾ, ಆ ಪೋಸ್ಟ್ ಸಹ ಅವರು ಸೂರ್ಯಕುಮಾರ್ ಯಾದವ್ ರಿಮೂವ್ ಮಾಡಿದ್ದಾರೆ. ನೋಡಿ, ಮುಂಬೈ ಇಂಡಿಯನ್ಸ್ ಕಡೆ ಏನೇ ಡೆವಲಪ್ಮೆಂಟ್ಸ್ ಆಗ್ತಾ ಇದೆ ಗೊತ್ತಾಗ್ತಾ ಇಲ್ಲ. ಅದು ಓನರ್ಸ್ ಮಧ್ಯೆ ಇರ್ಬೋದು, ಇಲ್ಲಾಂದ್ರೆ ಸ್ಟಾಫ್ ನಡುವೆ ಇರ್ಬೋದು, ಇಲ್ಲಾಂದ್ರೆ ಪ್ಲೇಯರ್ಸ್ ನಡುವೆ ಇರ್ಬೋದು, ಏನ್ ಡಿಸ್ಪ್ಯೂಟ್ ಆಗಿದೆ ಅಂತ ಗೊತ್ತಿಲ್ಲ. ಬಟ್ ನೋಡಿ, ಇವಾಗ ಸೂರ್ಯಕುಮಾರ್ ಯಾದವ್ ಅನ್ಫಾಲೋ ಮಾಡಿದ್ದಾರೆ. ಇದೆಲ್ಲ ಮೇನ್ ಕಾರಣ ಏನ್ ಗೊತ್ತಾ? ಸೂರ್ಯಕುಮಾರ್ ಯಾದವ್ ಪ್ಲೇಯರ್ ಆಗಿ ಈ ಸೀಸನ್ ಅಲ್ಲಿ IPL ಅಲ್ಲೂ ಅಷ್ಟೇ ಚೆನ್ನಾಗಿ ಪರ್ಫಾರ್ಮೆನ್ಸ್ ಕೊಟ್ಟಿಲ್ಲ. ಇನ್ನೊಂದು ರೀಸನ್ ಏನಂದ್ರೆ, ಇವಾಗ ನೋಡಿ ಇಂಡಿಯಾ ಕಡೆಯಿಂದ ಒಂಥರ T20 ಸ್ಕ್ವಾಡ್ ಇಂದಾನೆ ಆಚೆ ಆಗ್ಬಿಟ್ಟಿದ್ದಾರೆ, ಕ್ಯಾಪ್ಟನ್ಸಿ ಇಂದಾನು ಡ್ರಾಪ್ ಮಾಡ್ಬಿಟ್ಟಿದಾರಲ್ವಾ, ಅದು ಒಂದ್ ರೀಸನ್ ಇರ್ಬೋದು. ಆದ್ರಿಂದ ಒಂಥರ MI ಕಡೆ ಏನೇನೋ ಡೆವಲಪ್ಮೆಂಟ್ಸ್ ಆಗ್ತದೆ, ಏನೋ ಆಗ್ತಾ ಇದೆ ಮಗ ಮುಂಬೈ ಇಂಡಿಯನ್ಸ್ ಕಡೆ, ಯಾರಿಗೂ ಗೊತ್ತಾಗ್ತಾ ಇಲ್ಲ ಅಷ್ಟೇ. ಒಳಗಡೆ ಏನೋ ನಡೀತಾ ಇದೆ. ನೋಡಿ, ಇದಕ್ಕೂ ಮುಂಚೆ ಹಾರ್ದಿಕ್ ಪಾಂಡ್ಯ ಬಗ್ಗೆ ಸ್ವಲ್ಪ ರೂಮರ್ಸ್ ಹರಿದಾಡಿತ್ತು. ಅದಾದ್ಮೇಲೆ ಸೂರ್ಯಕುಮಾರ್ ಯಾದವ್ ನೋಡಿ ಅನ್ಫಾಲೋ ಮಾಡಿದ್ರೆ ಯಾರು ಸುಮ್ನೆ ಮಾಡಲ್ಲ ಮಗ. ಸುಮ್ನೆ ಯಾರ್ ಮಗ ಅನ್ಫಾಲೋ ಮಾಡ್ತಾರೆ? ಏನೋ ಒಳಗಡೆ ಕಿತಾಪತಿ ಆಗಿರುತ್ತೆ, ಆದ್ರಿಂದ ಇವ್ರು ಅನ್ಫಾಲೋ ಮಾಡಿರ್ತಾರೆ. ಇಲ್ಲ ಏನಾದ್ರು ಸೂರ್ಯಕುಮಾರ್ ಯಾದವ್ ನಿಮ್ಮನ್ನ ಏನಾದ್ರು ಈ ಸೀಸನ್ ಡ್ರಾಪ್ ಮಾಡ್ತೀನಿ ಅಂತ ಹೇಳಿದಾರ ಮುಂಬೈ ಇಂಡಿಯನ್ಸ್ ಕಡೆಯಿಂದ, ಹೇಳಕ್ಕಾಗಲ್ಲ. ಮಾಡಿದ್ರು ಮಾಡ್ಬೋದು, ಯಾಕಂದ್ರೆ ಅವ್ರು T20 ಸ್ಕ್ವಾಡ್ ಇಂದಾನೆ ಆಚೆ ಹೋಗ್ಬಿಟ್ಟಿದ್ರೆ ಇಂಡಿಯನ್ ಟೀಮ್ ಇಂದ. ಬಟ್ ಮುಂಬೈ ಇಂಡಿಯನ್ಸ್ ಅವರು ಬಿಟ್ರು ಒಂಥರ ಅಚ್ಚರಿ ಪಡಂಗಿಲ್ಲ. ಬಟ್ ಆದ್ರೂ ಸೂರ್ಯಕುಮಾರ್ ಯಾದವ್ ಚಾನ್ಸ್ ಕೊಡ್ಲೇಬೇಕಂತ ಅನ್ಸುತ್ತೆ. ಯಾಕಂದ್ರೆ ನೋಡಿ, ಇವರು ಮುಂಬೈ ಇಂಡಿಯನ್ಸ್ ಗೆ ಎಷ್ಟು ವರ್ಷಗಳಿಂದ ಸರ್ವ್ ಮಾಡಿರೋದು, ಒಂಥರ ಎಫರ್ಟ್ ಆಗಿದ್ದಾರೆ. ಆದ್ರಿಂದ ಸೂರ್ಯಕುಮಾರ್ ಯಾದವ್ ಚಾನ್ಸ್ ಕೊಡ್ಬೇಕು. ಬಟ್ ಇವ್ರು ನೋಡ್ತಾ ಇದ್ರೆ ಒಳಗಡೆ ಆಗ್ತಿರೋ ಡೆವಲಪ್ಮೆಂಟ್ಸ್ ನೋಡ್ತಾರೆ, ಯಾಕೋ ಸೂರ್ಯಕುಮಾರ್ ಯಾದವ್ನು ಬಿಡೋ ಸಾಧ್ಯತೆನೇ ಜಾಸ್ತಿ ಅಂತ ಕಾಣಿಸ್ತಾ ಇದೆ. ಬಟ್ ಯಾವ್ದೇ ಕನ್ಫರ್ಮೇಶನ್ ಇವ್ರು ಸ್ಟಾಫ್ ಕಡೆಯಿಂದನೂ ಬಂದಿಲ್ಲ, ಓನರ್ಸ್ ಕಡೆಯಿಂದನೂ ಬಂದಿಲ್ಲ, ಸೂರ್ಯಕುಮಾರ್ ಯಾದವ್ ಕಡೆಯಿಂದನೂ ಬಂದಿಲ್ಲ. ಬಟ್ ನೋಡೋಣ, ಬಂದೇ ಗೊತ್ತಾಗ್ಲೇಬೇಕು, ಗೊತ್ತಾಗಿ ಆಗುತ್ತೆ. ಬಟ್ ಸದ್ಯಕ್ಕೆ ಇವಾಗ ಏನೋ ಅದ್ರ ಬಗ್ಗೆ ಏನೋ ಅಷ್ಟೊಂದೇನು ಕ್ಲಾರಿಟಿ ಇಲ್ಲ. ಬಟ್ ನೋಡೋಣ ಯಾರ ಮುಖಾಂತರ ಕ್ಲಾರಿಟಿ ಸಿಗ್ತದೇನೋ ಅಂತ. ಅಪ್ಡೇಟ್ ನಂಬರ್ 2, ನಮ್ಮ ಇಂಡಿಯಾ ಬ್ಯಾಟಿಂಗ್ ಕೋಚ್ ಆದಂತಹ ಸಿತಾಂಶು ಕೋಟಕ್ ಅವರು ಮಾತನಾಡಿದ, ಅದು ರೋಹಿತ್ ಶರ್ಮಾ ಮತ್ತೆ ಹಾರ್ದಿಕ್ ಪಾಂಡ್ಯ ಇಂಜುರಿ ರಿಲೇಟೆಡ್. ಇವ್ರು ಪರ್ಫೆಕ್ಟ್ಲಿ ಫಿಟ್ ಇದಾರಲ್ಲ ಅಂತ ಇವ್ರಿಗೆ ಇನ್ನೂ ಗೊತ್ತಿಲ್ಲವಂತೆ, ಅದು ಅಫ್ಘಾನಿಸ್ತಾನ ವಿರುದ್ಧ ODI ಸೀರೀಸ್ ನಾಡಕ್ಕೆ. ಅದಾದ್ಮೇಲೆ ಇವ್ರಿಗೆ ಬಂದಿರೋ ಮಾಹಿತಿ ಪ್ರಕಾರ, ಇಲ್ಲಾಂದ್ರೆ ಯಾರಾದ್ರೂ ಏನಾದ್ರು ಇನ್ಫಾರ್ಮೇಶನ್ ಕೊಟ್ರೇನೋ, ಅವ್ರು ಕೊಟ್ಟಿರೋ ಪ್ರಕಾರ ಏನಂದ್ರೆ ಇವರು ಮೇ ಬಿ ಫೈನ್ ಆಗಿದಾರ ಅಂತ ಗೊತ್ತಾಗಿದೆ ಅಂತೆ. ಬಟ್ ಪರ್ಫೆಕ್ಟ್ ಆಗಿ ಹೇಳ್ತಾ ಇಲ್ಲ, ಪರ್ಫೆಕ್ಟ್ಲಿ ಫಿಟ್ ಅಂತ ಹೇಳ್ತಲ್ಲ, ಮೇ ಬಿ ಅಂತ ಹೇಳ್ತಾ ಇರೋದ್ರಿಂದ ಇವ್ರು ಹೇಳಕ್ಕಾಗಲ್ಲ. ರೋಹಿತ್ ಶರ್ಮಾದ್ ಬಂದ್ಬಿಟ್ಟು ಬಂದಿರೋ ಅಪ್ಡೇಟ್ ಪ್ರಕಾರ ಏನಂದ್ರೆ ಇವರು ರಿಪೋರ್ಟ್ ನ ಸಬ್ಮಿಟ್ ಮಾಡಿದ್ದಾರೆ BCCIಗೆ. BCCI ಕಡೆಯಿಂದ ಕ್ಲಿಯರೆನ್ಸ್ ಅನ್ನೋದು ಸಿಗ್ಬೇಕು. ಸಿಕ್ಕಿದ್ರೆ ಏನಾದ್ರು ಒಂದ್ ವೇಳೆ ಏನಾದ್ರು ಸಿಕ್ಕಿದ್ರೆ ಅವಾಗ ಇವರು ODI ಸೀರೀಸ್ ಆಡ್ತಾರೆ, ಇಲ್ಲಾಂದ್ರೆ ಇವರು ಆಡಲ್ಲ. ಬಟ್ ಹಾರ್ದಿಕ್ ಪಾಂಡ್ಯದ್ ಬಂದಂಗೆ ಅವ್ರದ್ದು ಒಂದು 5 days ಹಿಂದೆನೆ ಇವರು ಅಂತ ಪರ್ಫೆಕ್ಟ್ಲಿ ಫಿಟ್ ಇದ್ದಾರೆ ಅಂತಾನೆ ಅಪ್ಡೇಟ್ ಬಂದಿತ್ತು. ಅದರಿಂದ ನಂಗೆ ಆಲ್ಮೋಸ್ಟ್ ಅಲ್ಲಿ ಹಾರ್ದಿಕ್ ಪಾಂಡ್ಯನು ಆಡ್ತಾರೆ, ಅದಾದ್ಮೇಲೆ ರೋಹಿತ್ ಶರ್ಮಾ ಆಡ್ತಾರೆ ಅಂತಾನೆ ಅನಿಸ್ತಾ ಇರೋದು. ಬಟ್ ವಿರಾಟ್ ಕೊಹ್ಲಿ ಮಾತ್ರ ಮಿಸ್ ಆಗ್ತಾರೆ, ಅವ್ರಿಗೆ ಹ್ಯಾಮ್ಸ್ಟ್ರಿಂಗ್ ಇಂಜುರಿ ಇದೆ, ಅವ್ರು ರೆಸ್ಟ್ ಬೇಕು, ಆದ್ರಿಂದ ಅವ್ರು ಮಿಸ್ ಆಗ್ತಾರೆ. ಇವರಿಬ್ರು 100% ನನ್ಗೆ ಅನಿಸ್ದಾಗೆ ಆಡ್ತಾರೆ. ಅಪ್ಡೇಟ್ ನಂಬರ್ 3, ಇಂಡಿಯಾ ಇಂಗ್ಲೆಂಡ್ ವಿರುದ್ಧ T20 ಮ್ಯಾಚಸ್ ನ ಆಡ್ತಾ ಇರೋದು, ಅದು ಇಂಗ್ಲೆಂಡ್ ಅಲ್ಲಿ ಆಡ್ತಾ ಇದಾರಲ್ವಾ. ಆ ಮ್ಯಾಚ್ ನಾರ್ಮಲ್ ಆಗಿ ಸ್ಟಾರ್ಟ್ ಆಗ್ತಾ ಇದ್ದಿದ್ದು ಯಾವಾಗ 11 PM ಇಂಡಿಯನ್ ಟೈಮ್ ಪ್ರಕಾರ 11 PM ಸ್ಟಾರ್ಟ್ ಆಗ್ತಾ ಇದ್ವು. ಬಟ್ ಇವಾಗ ECB ಇಂಗ್ಲೆಂಡ್ ಕ್ರಿಕೆಟ್ ಬೋರ್ಡ್ ಅವ್ರು ಏನೋ ಯೋಚನೆ ಮಾಡ್ತಾ ಇದ್ದಾರೆ, 11 PM ಸ್ಟಾರ್ಟ್ ಮಾಡಬಹುದು, 10 PM ಗೆ ಸ್ಟಾರ್ಟ್ ಮಾಡೋದು ಅಂತ ಯೋಚನೆ ಮಾಡ್ತಾ ಇದ್ದಾರೆ. ಏನಕ್ಕಂದ್ರೆ ನೋಡಿ, ಇವಾಗ ಇಂಡಿಯನ್ ಟೈಮ್ ಪ್ರಕಾರ 11 PM ಸ್ಟಾರ್ಟ್ ಮಾಡಿದ್ರೆ ಇಂಡಿಯಾದವ್ರು ಯಾರು ನೋಡಲ್ಲ, ಎಲ್ಲ ಆಲ್ಮೋಸ್ಟ್ ಅಲ್ಲೆಲ್ಲ ಮಲಗ್ ಬಿಟ್ಟಿರ್ತಾರೆ. ಇಂಡಿಯಾದಲ್ಲಿ ಆಲ್ಮೋಸ್ಟ್ ಅಲ್ಲೆಲ್ಲ 10 PM ಒಳಗಡೆ ಮಲಕ ಬಿಟ್ಟಿರ್ತಾರೆ. 11 PM ಗೆ ಸ್ಟಾರ್ಟ್ ಮಾಡಿದ್ರೆ ಇಂಡಿಯಾ ಕಡೆಯಿಂದ ಒಂಥರ ವ್ಯೂವರ್ಶಿಪ್ ಅನ್ನೋದು ಬರಲ್ಲ. ಅವಾಗ ಏನಾಗುತ್ತೆ, ಅವ್ರಿಗೆ ರೆವಿನ್ಯೂ ಮೇಲೇನೂ ಸ್ವಲ್ಪ ಹೊಡೆತ ಅನ್ನೋದು ಬೀಳುತ್ತೆ. ಆದ್ರಿಂದ ಇವ್ರು ಯೋಚನೆ ಮಾಡ್ತಾ ಇರೋದು 11 PM ಆಡ್ಸಬಹುದು, 10 PM ಆಡ್ಸಿದ್ರೆ ಏನು ಜಾಸ್ತಿ ಏನು ಇನ್ಕ್ರೀಸ್ ಆಗಲ್ಲ. ಬಟ್ ಆಲ್ಮೋಸ್ಟ್ ಅಲ್ಲೆಲ್ಲ 10 PM ಒಳಗಡೆ ಮಲಗ್ ಬಿಟ್ಟಿರ್ತಾರೆ. ಬಟ್ ಜಾಸ್ತಿ ಇನ್ಕ್ರೀಸ್ ಆಗಕ್ಕಾಗಲ್ಲ ಅಂದ್ರೂ ಒಂಚೂರು ಸ್ವಲ್ಪ ಆದ್ರೂ ಇನ್ಕ್ರೀಸ್ ಮಾಡ್ಕೊಳ್ಳೋಣ ಅಂದ್ಬಿಟ್ಟು ಏನು ಯೋಚನೆ ಮಾಡಿದಾರೆ ಅಂದ್ರೆ 10 PM ಆಡ್ಸೋಣ ಅಂತ ಯೋಚನೆ ಮಾಡಿದ್ದಾರೆ. ಹೌದು, ಈ ತರ ನೋಡಿ, ಇವಾಗ ಇಂಡಿಯನ್ಸ್ ಅಷ್ಟೇ 11 PM ಅಂದ್ರೆ ಯಾರು ಅಷ್ಟೇ ನಿದ್ದೆ ಕಟ್ಬಿಟ್ಟು ನೋಡಕ್ ಹೋಗಲ್ಲ. ಅದೇನಾದ್ರು 8 PM ಇಲ್ಲ 9 PM ಆತರ ಏನಾದ್ರು ಸ್ಟಾರ್ಟ್ ಆಗಿರೋ ಒಂದ್ ವೇಳೆ ನೋಡ್ತಾ ಇದ್ರು. ಬಟ್ ಆದ್ರೂ 10 ಸ್ವಲ್ಪ ಲೇಟ್ ಅಂತಾನೆ ಹೇಳ್ಬೋದು. ಅದಕ್ಕಿಂತ ಏನಾದ್ರು ಇದು ಮಾಡಕ್ ಹೋದ್ರೆ ಇಂಗ್ಲೆಂಡ್ ಅಲ್ಲಿ ವ್ಯೂವರ್ಶಿಪ್ ಅನ್ನೋದು ಬರಲ್ಲ, ಅಲ್ಲಿ ಸ್ವಲ್ಪ ಹೆಚ್ಚು ಕಮ್ಮಿ ಆಗ್ಬಿಡುತ್ತೆ. ಆದ್ರಿಂದ ಒಂಥರ ಅಲ್ಲಿ ಅಡ್ಜಸ್ಟ್ ಆಗೋ ತರ, ಇಲ್ಲಿ ಸ್ವಲ್ಪ ಏನೋ ಒಂಚೂರು ಅಡ್ಜಸ್ಟ್ ಆಗೋ ತರ ಇದು ಮಾಡಿದ್ರ ಅಂತ ಹೇಳ್ಬೋದು. ನಂಗೆ ಅನಿಸ್ತಾಗೆ 10 PM ಗೆ ಸ್ಟಾರ್ಟ್ ಮಾಡಿದ್ರು ಒಳ್ಳೇದು, ಯಾಕಂದ್ರೆ ರೆವೆನ್ಯೂ ಸಹ ಸಿಗುತ್ತೆ, ವ್ಯೂವರ್ಶಿಪ್ ಅನ್ನೋದು ಸಿಗುತ್ತೆ. ಆದ್ರಿಂದ 10 PM ಗೆ ಸ್ಟಾರ್ಟ್ ಮಾಡ್ತಾರೆ ಅಂತ ಅನಿಸ್ತಾ ಇದೆ. ನೋಡೋಣ, ಯಾವ್ದೋ ಇನ್ನೂ ಕನ್ಫರ್ಮೇಶನ್ ಅಪ್ಡೇಟ್ ಇಲ್ಲ, ಏನಾದ್ರು ಬಂದಾಗ ಗೊತ್ತಾಗುತ್ತೆ. ಅಪ್ಡೇಟ್ ನಂಬರ್ 4, ಇವಾಗ ಬರ್ತಿರೋ ಅಪ್ಡೇಟ್ ಪ್ರಕಾರ ಏನಂದ್ರೆ ಶ್ರೇಯಸ್ ಅಯ್ಯರ್ ಟೀಮ್ ಇಂಡಿಯಾ ಸ್ಕ್ವಾಡ್ ನ ಜಾಯ್ನ್ ಆಗ್ತದೆ ಅಂತ ಅಪ್ಡೇಟ್ ಬರ್ತಾ ಇದೆ. ಅದು ಎಲ್ಲಿ ಅಂದ್ರೆ ಚಂಡೀಗಢಲ್ಲಿ. ಸದ್ಯಕ್ಕೆ ಇವಾಗ ಮೊದಲನೇ ಮ್ಯಾಚ್ ಆಡ್ತಾ ಇರೋದಿಲ್ಲ ಅಂದ್ರೆ ಅಫ್ಘಾನಿಸ್ತಾನ ವಿರುದ್ಧ ODI ಮ್ಯಾಚ್ ನ ಬಂದು ಧರ್ಮಶಾಲದಲ್ಲಿ. ಬಟ್ ಟೀಮ್ ಇಂಡಿಯಾ ಇನ್ನೂ ಸದ್ಯಕ್ಕೆ ಇನ್ನೂ ಚಂಡೀಗಢಲ್ಲಿ ಇರೋದ್ರಿಂದ ಆದ್ರಿಂದ ಶ್ರೇಯಸ್ ಅಯ್ಯರ್ ಬಂದು ಇಲ್ಲೇ ಜಾಯ್ನ್ ಆಗ್ತಾ ಇದಾರೆ ಸ್ಕ್ವಾಡ್ ನ. ಅದಾದ್ಮೇಲೆ ಇಲ್ಲಿಂದಾನೆ ಟೀಮ್ ಜೊತೆ ಟ್ರಾವೆಲ್ ಮಾಡ್ತಾ ಇದ್ರೆ ಧರ್ಮಶಾಲೆಗೆ. ಅಪ್ಡೇಟ್ ನಂಬರ್ 5, ತಿಲಕ್ ವರ್ಮಾ ಯಾವ್ದೋ ಒಂದು ಇಂಟರ್ವ್ಯೂದಲ್ಲಿ ರೋಹಿತ್ ಶರ್ಮಾ ಬಗ್ಗೆ ಹೇಳಿದ್ರೆ, ಅದೇನಂದ್ರೆ ಇವಾಗ ಏನಾದ್ರು ರೋಹಿತ್ ಶರ್ಮಾ ಮತ್ತೆ ತಿಲಕ್ ವರ್ಮಾ ಇಬ್ರು ಏನಾದ್ರು ಸೇರಿದಾಗ ಬ್ಯಾಟಿಂಗ್ ಬಗ್ಗೆ ಏನು ಜಾಸ್ತಿ ಡಿಸ್ಕಷನ್ ಮಾಡಕ್ ಹೋಗಲ್ವಂತ ಇಬ್ರು. ಅದಾದ್ಮೇಲೆ ತಿಲಕ್ ವರ್ಮಾ ಯಾವ್ದ್ರ ಬಗ್ಗೆ ಡಿಸ್ಕಷನ್ ಮಾಡ್ತಾರೆ ಅಂದ್ರೆ ಇವ್ರ ಕ್ಯಾಪ್ಟನ್ಸಿ ಬಗ್ಗೆ. ಇವಾಗ ಇವ್ರ ಮೈಂಡ್ ಸೆಟ್ ಯಾವ ತರ ಇರುತ್ತೆ, ಅಂಡರ್ ಪ್ರೆಜರ್ ಇದ್ದಾಗ ಪ್ರೆಜರ್ ನ ಯಾವ ತರ ಹ್ಯಾಂಡಲ್ ಮಾಡ್ತಾರೆ, ಮತ್ತೆ ಯಾವ ತರ ಕಾಮ್ ಆಗಿರ್ತಾರೆ, ಮತ್ತೆ ಯಾವ ತರ ಡಿಸಿಷನ್ಸ್
ತಗೋತಾರ ಅಂತ ಅದ್ರ ಬಗ್ಗೆ ಜಾಸ್ತಿ ಡಿಸ್ಕಷನ್ ಮಾಡ್ತಾರಂತೆ. ಬಟ್ ಬ್ಯಾಟಿಂಗ್ ಬಗ್ಗೆ ಜಾಸ್ತಿ ಏನೋ ಡಿಸ್ಕಷನ್ ಮಾಡಕ್ ಹೋಗಲ್ಲ ಅಂತ ಹೇಳಿದ್ರು. ಅಪ್ಡೇಟ್ ನಂಬರ್ 6, ಇವಾಗ ಬರ್ತಿರೋ ಅಪ್ಡೇಟ್ ಪ್ರಕಾರ ಬೆನ್ ಸ್ಟೋಕ್ಸ್ ಫ್ಯೂಚರ್ ಅಲ್ಲಿ ಟೆಸ್ಟ್ ಕ್ಯಾಪ್ಟನ್ಸಿನ ಕಳ್ಕೊಳ್ಳೋ ಸಾಧ್ಯತೆ ಇದೆ ಅಂತ ಅಪ್ಡೇಟ್ ಬರ್ತಾ. ಏನು ಇವ್ರು ಬ್ಯಾಟ್ ಪರ್ಫಾರ್ಮೆನ್ಸ್ ಅನ್ಬಿಟ್ಟು ಅಲ್ಲ, ಬಟ್ ಇವರು ನೋಡಿ ನ್ಯೂಜಿಲೆಂಡ್ ವಿರುದ್ಧ ಟೆಸ್ಟ್ ಮ್ಯಾಚ್ ನಡೆದ್ರು, ಮೊದಲನೇ ಟೆಸ್ಟ್ ಮ್ಯಾಚ್. ಆ ಟೆಸ್ಟ್ ಮ್ಯಾಚ್ ವಿನ್ ಆಗ್ತಾ ಇದ್ದಂಗೆ ಇವರು ನೈಟ್ ಕ್ಲಬ್ ಹೋಗಿದ್ದಾರೆ, ಇವರು ಮತ್ತೆ ಅಟ್ಕಿಸನ್ ಹೋಗಿರೋದು. ಬಟ್ ಅಲ್ಲಿ ಏನೋ ಪ್ರಾಬ್ಲಮ್ ಆಗಿದೆ, ಅಲ್ಲಿ ಏನೋ ಹೆಚ್ಚು ಕಮ್ಮಿ ಆಗಿದೆ, ಏನೋ ಕಿರಿಕ್ ಆಗಿದೆ. ಆದ್ರಿಂದ ಯಾವುದೇ ಮಾಹಿತಿ ಹೊರ ಬಂದಿಲ್ಲ, ಅಲ್ಲಿ ಏನಾಗಿದೆ ಏನ್ ನಡೆದಿದೆ ಅಂತ ಇನ್ನು ಯಾವುದೇ ಮಾಹಿತಿ ಹೊರ ಬಂದಿಲ್ಲ. ಬಟ್ ECB ಅವರು ಇಂಗ್ಲೆಂಡ್ ಕ್ರಿಕೆಟ್ ಬೋರ್ಡ್ ಅವರು ಏನ್ ಮಾಡ್ತಾರೆ, ಇನ್ವೆಸ್ಟಿಗೇಷನ್ ಮಾಡ್ತಾ ಇದಾರೆ ಏನಾಗಿದೆ ಅಂತ. ಅದಾದ್ಮೇಲೆ ಗೊತ್ತಾಗುತ್ತೆ. ಏನೋ ಒಟ್ಟಲ್ಲಿ ಏನೋ ಆಗಿದೆ, ಇಲ್ಲಾಂದ್ರೆ ಸುಮ್ನೆ ಇವರು ಟೆಸ್ಟ್ ಕ್ಯಾಪ್ಟನ್ಸಿ ಇಂದ ಡ್ರಾಪ್ ಮಾಡ್ತಾರೆ ಅದು ಅನ್ನೋದೆಲ್ಲ ಮಾಹಿತಿ ಬರ್ತಾ ಇದ್ದಿಲ್ಲ. ಬಟ್ ಏನೋ ದೊಡ್ಡದಾಗಿನೇ ಆಗಿದೆ. ಬಟ್ ಏನಾಗಿದೆ ಅಂತ ನೋಡೋಣ. ECB ಇನ್ವೆಸ್ಟಿಗೇಷನ್ ಮಾಡ್ತಾ ಇದೆ ಅಲ್ವಾ, ಇನ್ಫಾರ್ಮೇಶನ್ ಗೊತ್ತಾಗುತ್ತೆ ಏನಾಗಿದೆ ಅಂತ. ಇದು ಮಗ ಇವತ್ತಿನ ಟಾಪ್ ಗ್ರೇಡಿಂಗ್ ಅಪ್ಡೇಟ್ಸ್ ಆಗಿತ್ತು. ವಿಡಿಯೋ ಇಷ್ಟ ಆಯ್ತು ಅನ್ಕೋತೀನಿ. ವಿಡಿಯೋ ಇಷ್ಟ ಆಗಿರೋ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂತ ಹೇಳ್ತಾ ಮತ್ತೆ ಸಿಗೋಣ ಮುಂದಿನ ವಿಡಿಯೋದಲ್ಲಿ. ಅಲ್ಲಿ ತನಕ ಇವಾಗ ಅಷ್ಟೇ, ಬಾಯ್.